ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಯೋ ಮಳೆ, ಭಾರಿ ಮಳೆಯಿಂದಾಗಿ ಕೆರೆಗಳಂತಾಗಿದೆ ರಸ್ತೆಗಳು. ರಸ್ತೆಗಳೆಲ್ಲವೂ ಕೂಡ ಮಾಯವಾಗಿದೆ. ವಾಹನ ಸವಾರರು ಪರದಾಟವನ್ನ ನಡೆಸುತ್ತಿದ್ದಾರೆ. ಸಂಜೆಯಿಂದಲೂ ಕೂಡ ಸುರಿತಾ ಇರುವಂತಹ ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರಸ್ತೆಗಳೆಲ್ಲವೂ ನೀರಿನಿಂದಾಗಿ ಜಲಾವೃತಗೊಂಡಿದೆ. ರಸ್ತೆಗಳೇ ಕಾಣಿಸ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಹನ ಸವಾರರು ಪರದಾಟವನ್ನು ನಡೆಸುತ್ತಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಹೊಸೂರು ಹೈವೇ ಕೂಡ ಜಲಾವೃತವಾಗಿದೆ. ಮಳೆಗೆ ಐಟಿ-ಬಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ. ಅರ್ಧ ಕಿಲೋಮೀಟರ್ ಹೆದ್ದಾರಿ ಜಲಾವೃತವಾಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ವೀರಸಂದ್ರ ಬಳಿ ಹೆದ್ದಾರಿ ಜಲಾವೃತವಾಗುತ್ತೆ. ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದಾಗಿ ಅವಾಂತರವೇ ಸೃಷ್ಟಿಯಾಗುತ್ತೆ. ಪ್ರತಿ ಬಾರಿ ಮಳೆಯಾದಾಗಲೂ ಕೂಡ ಪ್ರತಿ ಬಾರಿ ಸಣ್ಣ ಮಳೆ ಸುರಿದ್ರೂ ಸಾಕು ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗೋಗುತ್ತೆ. ಎಸ್ಪೆಷಲಿ ವೀರಸಂದ್ರ ಸಿಗ್ನಲ್ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯಕ್ಕೆ ಕೆರೆ ತರ ನಿರ್ಮಾಣ ಆಗೋಗುತ್ತೆ. ಒಂದು ಸಣ್ಣ ಮಳೆ ಸುರಿದ್ರೂ ಸಾಕು. ನೋಡಿ, ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತಾಗಿದೆ. ವಾಹನ ಸವಾರರು ಪರದಾಟವನ್ನು ನಡೆಸ್ತಿದ್ದಾರೆ. ಟೌನ್ ಹಾಲ್ ಬಳಿಯಲ್ಲಿಯೂ ಕೂಡ ಅತಿ ಹೆಚ್ಚು ನೀರು ರಸ್ತೆಗೆ ಬಂದಿದೆ. ಮಳೆ ನೀರು ಹೊರ ಹೋಗೋದಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲದಂತಹ ಕಾರಣಕ್ಕೆ ಈ ರೀತಿ ಅವಾಂತರ ಸೃಷ್ಟಿಯಾಗಿದೆ. ಹೆದ್ದಾರಿ ನೀರಿನಲ್ಲೇ ಕಾರು, ವಾಹನಗಳು, ಬೈಕ್, ಆಟೋ ಎಲ್ಲವೂ ಕೂಡ ಮುಳುಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ವಾಹನಗಳು ಏನಾಗುತ್ತೆ, ಈ ರೀತಿ ಮಳೆ ನೀರಿನಲ್ಲಿ ಸಿಕ್ಕಾಕೊಂಡಾಗ ವಾಹನಗಳೇ ಕೆಟ್ಟೋಗುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ವಾಹನಗಳು ಜಲಾವೃತಗೊಂಡು ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಕೂಡ ಉಂಟಾಗಿದೆ. ಟ್ರಾಫಿಕ್ ಜಾಮ್ನಿಂದಾಗಿ ಜನರು ಪರದಾಟವನ್ನು ನಡೆಸ್ತಿದ್ದಾರೆ. ನೋಡಿ, ಟ್ರಾಫಿಕ್ ಕೂಡ ಇರುತ್ತೆ, ಮಳೆ ಕೂಡ ಸುರಿತಾ ಇರುತ್ತೆ, ಕೆರೆ ಅಂತಾಗಿರುತ್ತೆ ರಸ್ತೆ ಎಲ್ಲವೂ ಕೂಡ. ಮಳೆಯಲ್ಲೇ ನಿಲ್ಲಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಅಂತ ಅಲ್ಲ, ಇದು ಪ್ರತಿ ಸರಿ ಮಳೆ ಬಂದರೂ ಅಷ್ಟೇ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹೆದ್ದಾರಿ ಪ್ರಾಧಿಕಾರ ಮಾತ್ರ ಇದಕ್ಕೆ ಯಾವುದೇ ಒಂದು ಸೂಕ್ತ ಪರಿಹಾರವನ್ನು ಕೈಗೊಳ್ತಾ ಇಲ್ಲ. ಡೋಂಟ್ ಕೇರ್ ಎನ್ನುವಂತಹ ರೀತಿಯಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ವಾಹನ ಸವಾರರು ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನೂ ಕೂಡ 3-4 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ನೀಡಿದೆ. ಈಗಾಗಲೇ ಉತ್ತರ ಕರ್ನಾಟಕ, ದಕ್ಷಿಣ ಒಳನಾಡು ಜಿಲ್ಲೆಗಳೇನಿದೆ ಎಲ್ಲ ಜಿಲ್ಲೆಗಳಿಗೂ ಈಗ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿದೆ. ಹಸ್ತಾ ಮಳೆ ಅವಾಂತರಗಳನ್ನೇ ಸೃಷ್ಟಿ ಮಾಡ್ತಾ ಇದೆ. ದಕ್ಷಿಣ ಒಳನಾಡಿನಲ್ಲಿ ಅಕ್ಟೋಬರ್ 5ರಿಂದ ಅಕ್ಟೋಬರ್ 9ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಅಕ್ಟೋಬರ್ 5ರಿಂದ ಅಕ್ಟೋಬರ್ 9ರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಹಾಗೂ ರಾಮನಗರ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಅಕ್ಟೋಬರ್ 5ರಿಂದ ಅಕ್ಟೋಬರ್ 8ರವರೆಗೆ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಅಕ್ಟೋಬರ್ 5ರಿಂದ ಅಕ್ಟೋಬರ್ 9ರವರೆಗೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರಂಜನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಂಜನ್, ಹಸ್ತಾ ಮಳೆ ಬೆಂಗಳೂರಿನಲ್ಲಿ ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ? ನಾವು ಗಮನಿಸ್ತಾ ಇದ್ವಿ, ವಾಹನಗಳೆಲ್ಲವೂ ಕೂಡ ರಸ್ತೆಯಲ್ಲೇ ನಿಂತಿದೆ. ನೀರು ಸರಾಗವಾಗಿ ಹರಿದೋಗ್ಲಿಕ್ಕೆ ಏನಾದರೂ ವ್ಯವಸ್ಥೆಯನ್ನ ಮಾಡಿದ್ದಾರಾ? ಹೇಗಿದೆ ಸದ್ಯಕ್ಕೆ ಪರಿಸ್ಥಿತಿ? ಚೈತ್ರ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಒಂದಲ್ಲ ಒಂದು ಅವಾಂತರ ಸೃಷ್ಟಿಯಾಗ್ತಾನೆ ಇರುತ್ತೆ. ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಅಂಡರ್ ಪಾಸ್ಗಳಿರ್ಬೋದು ಅಥವಾ ಮೋರಿಗಳು ಬ್ಲಾಕ್ ಆಗಿ ರಸ್ತೆಗಳಲ್ಲೆಲ್ಲ ತುಂಬ ನೀರು ಹರಿಯುತ್ತವೆ. ಇದು ಬೆಂಗಳೂರಿನ ಸರ್ವೇ ಸಾಮಾನ್ಯದ ಚಿತ್ರಣ. ಹಾಗೆ ಈ ರಾಜ್ಯ ಹವಾಮಾನ ಇಲಾಖೆಯಿಂದ ಮುಂದಿನ 4ರಿಂದ 5 ದಿನಗಳ ಕಾಲ ಮಳೆ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ವಿಚಾರಕ್ಕೆ ಬಂದರೆ ಇವತ್ತಿನಿಂದ ಮುಂದಿನ 2ರಿಂದ 3 ದಿನಗಳ ಕಾಲ ಅತಿ ಹೆಚ್ಚಿನ ಮಳೆಯ ಸೂಚನೆಯನ್ನು ರಾಜ್ಯ ಹವಾಮಾನ ಇಲಾಖೆಯಿಂದ
ಘೋಷಣೆ ಮಾಡಿರುವಂಥದ್ದು. ಇವತ್ತು ರಾಜ್ಯದಲ್ಲಿ ಜೊತೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವ್ಯಾಪಕ ಮಳೆಯಾಗಿದೆ. ಏನು ಸಂಜೆ 7 ಗಂಟೆಯಿಂದ ಶುರುವಾದಂತಹ ಮಳೆ 9:30 10 ಗಂಟೆ ತನಕ ಜೋರಾಗಿ ಸುರಿದಿದೆ. ಈ ಹಿನ್ನೆಲೆಯಲ್ಲಿ ಸಿಟಿಯ ಪ್ರಮುಖ ರಸ್ತೆಗಳು ಕೂಡ ಜಲಾವೃತವಾಗಿರುವಂಥದ್ದು. KR ಸರ್ಕಲ್ ಇರ್ಬೋದು, ಆ ಕಡೆಯಿಂದಾಗಿ ವರ್ತೂರು ಮತ್ತು ಪಣಂತೂರು ಬ್ರಿಡ್ಜ್ ಅಂಡರ್ ಪಾಸ್ ಇರ್ಬೋದು, ವಿಜಯನಗರ ಅಂಡರ್ ಪಾಸ್ ಇರ್ಬೋದು, ಜೊತೆಗೆ ಏನು ರೆಡ್ಡಿ ಪೆಟ್ರೋಲ್ ಬಂಕ್ ಅಂಡರ್ ಪಾಸ್, ಇವೆಲ್ಲವೂ ಕೂಡ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಆಗಿ ರಸ್ತೆಯಲ್ಲೇ ನೀರು ಹರಿತಾ ಇತ್ತು. ಪ್ರಮುಖವಾಗಿ RT ನಗರದ ಭಾಗಗಳು ಕೂಡ ಹೆಚ್ಚಾಗಿ ಏನು ಮೋರಿಯಲ್ಲಿ ಹರಿಬೇಕಾದಂತಹ ಮಳೆ ನೀರು ರಸ್ತೆಯಲ್ಲಿ ಹರಿದಂಥ ಕಾರಣದಿಂದಾಗಿ ಯಥೇಚ್ಛವಾಗಿ ಸುಮಾರು 1.5 ಗಂಟೆಗಳ ಕಾಲ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಈಗಾಗಲೇ ಮುಂದಿನ 4 ದಿನಗಳ ಕಾಲ ಮಳೆ ಅಲರ್ಟನ್ನು ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿದೆ. ಈಗಲಾದರೂ ಕೂಡ ಪಾಲಿಕೆ ಮಾತ್ರ ತನ್ನ ಜಾಣ ನಿದ್ರೆಯಿಂದ ಎಚ್ಚೆತ್ತುಕೊಂಡಿಲ್ಲ. ಎಲ್ಲೆಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ಯಾವೆಲ್ಲ ಜಾಗದಲ್ಲಿ ಡೇಂಜರ್ ಅಂತೇಳಿ ಈಗಾಗಲೇ ಈ ಹಿಂದೆ ಪಾಲಿಕೆ ಗುರುತು ಮಾಡಿತ್ತು, ಪ್ರಮುಖ ಡೇಂಜರ್ ಏರಿಯಾಗಳಂತ ಗುರುತು ಮಾಡಿತ್ತು. ಆ ಏರಿಯಾಗಳಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಜೊತೆಗೆ ನ್ಯೂಸ್ 18ಗೆ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ RT ನಗರದ ಗುಡ್ಡದಹಳ್ಳಿಯಲ್ಲಿ ಕೆಲವೊಂದಿಷ್ಟು ಮನೆಗಳಿಗೆ ನೀರು ನುಗ್ಗಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಜೊತೆಗೆ ವೈಟ್ಫೀಲ್ಡ್ ಪಟಂದೂರು ಅಗ್ರಹಾರ ಭಾಗಗಳಲ್ಲಿ ಕೂಡ ವ್ಯಾಪಕ ಮಳೆಯಾಗಿರುವಂಥ ಕಾರಣದಿಂದಾಗಿ ಅಲ್ಲಿ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಜೊತೆಗೆ ಅಲ್ಲಿ ಕೂಡ ಕೆಲವೊಂದಿಷ್ಟು ಮನೆಗಳಿಗೆ ನೀರು ನುಗ್ಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಜೊತೆಗೆ BBMPಯ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಮರ ಬಿದ್ದು ಹಾನಿಯಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೇಳಿದ ಸಂದರ್ಭದಲ್ಲಿ ಇದುವರೆಗೂ ಕೂಡ ಯಾವುದೇ ಆ ಥರ ಇನ್ಸಿಡೆಂಟ್ ರಿಪೋರ್ಟ್ ಆಗಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಯಥೇಚ್ಛವಾಗಿ ಇವತ್ತು ಬೆಂಗಳೂರು ಉತ್ತಮ ಮಳೆಯನ್ನು ಎಕ್ಸ್ಪೆಕ್ಟ್ ಮಾಡಿದೆ. ಆದರೆ ಬೆಂಗಳೂರಿನ ಜನರು ಮಾತ್ರ ಈ ಮಳೆಯಿಂದಾಗಿ ಸಂಕಷ್ಟ ಪಡೋದು ಮಾತ್ರ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ನಾನು ಆವಾಗಲೇ ಹೇಳಿದೆ, ಪ್ರತಿ ಬಾರಿ ಮಳೆ ಬಂದ ಸಂದರ್ಭದಲ್ಲಿ ರಸ್ತೆಯ ಏನು ಮೋರಿಯಲ್ಲಿ ಹರಿಯುವ ನೀರು ಮನೆಗೆ ನುಗ್ಗುತ್ತೆ, ರಾಜಕಾಲುವೆ ನೀರು ಮನೆ ನುಗ್ಗುತ್ತೆ. ಈ ರೀತಿಯಾದಂಥ ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರುವಂಥದ್ದು. ಜೊತೆಗೆ ಇವತ್ತು ಪ್ರಮುಖ ಸಿಟಿಯ ಏರಿಯಾಗಳಾದಂಥ ರಾಜಾಜಿನಗರ ಇರ್ಬೋದು, ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು, ಯಶವಂತಪುರ ಇರ್ಬೋದು, RT ನಗರ ಇರ್ಬೋದು, ಹೆಬ್ಬಾಳೆ ಇರ್ಬೋದು, ವೈಟ್ಫೀಲ್ಡ್ ಇರ್ಬೋದು, ಈ ಒಂದು ಭಾಗಗಳಲ್ಲಿ ಉತ್ತಮ ಮಳೆ ಆಗಿರುವಂಥದ್ದು. ಉತ್ತಮ ಮಳೆ ಆಗಿರುವಂಥ ಕಾರಣ ಅಲ್ಲಲ್ಲಿ ನೀರು ಕೂಡ ನುಗ್ಗಿರುವಂಥದ್ದು. ಸದ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ, ಸದ್ಯಕ್ಕೆ ಇರುವಂಥ ಅಪ್ಡೇಟ್ ಮಾಹಿತಿಯ ಪ್ರಕಾರ ಈಗಾಗಲೇ ಸಿಟಿಯ ಹಲವು ಭಾಗಗಳಲ್ಲಿ ಏನು ಮಳೆಯಾಗಿದೆ, ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮಾತ್ರ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇದರ ಬಗ್ಗೆ ಇನ್ನಷ್ಟು ಎಲ್ಲೆಲ್ಲಿ ಅವಾಂತರ ಸೃಷ್ಟಿಯಾಗಿದೆ, ಯಾರಿಗೆಲ್ಲ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ BBMP ಜೊತೆಗೆ ಅಧಿಕೃತ ಮಾಹಿತಿ ಸಿಗಬೇಕಾಗಿದೆ. ಚೈತ್ರ, ಧನ್ಯವಾದ ರಂಜನ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ನೋಡಿ, ಬೆಂಗಳೂರಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ, ಮನೆಗಳಿಗೆಲ್ಲ ನೀರು ನುಗ್ಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮಲಗಿರುವಂತಹ ಜನರಿಗೆ ಬಡಿದೆಬ್ಬಿಸ್ತಾ ಇದ್ದಾನೆ ಮಳೆರಾಯ. ಮನೆಗಳಿಗೆಲ್ಲ ನೀರು ನುಗ್ಗಿದೆ ಬೆಂಗಳೂರಲ್ಲಿ. ಹೀಗಾಗಿ ರಾತ್ರಿ ಆಯ್ತು, ಜನರೆಲ್ಲ ಮಲ್ಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಮಲಗಿದ್ದವರು ಕೂಡ ಎದ್ದೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಗ್ಗು ಪ್ರದೇಶದಲ್ಲಿ ಯಾವೆಲ್ಲ ಮನೆಗಳಿದೆ ಆ ಮನೆಗಳಿಗೆಲ್ಲ ನೀರು ನುಗ್ತಾ ಇದೆ. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ನೋಡಿ, ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನೀರು ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇರೋದಿಲ್ಲ. ಇದೇ ಪ್ರಮುಖವಾದಂತಹ ಕಾರಣ. ಒಂದು ಸಣ್ಣ ಮಳೆ ಬಂದರೂ ಸಾಕು, ಮನೆಗಳಿಗೆಲ್ಲ ನೀರು ನುಗ್ಗುತ್ತೆ. ತಗ್ಗು ಪ್ರದೇಶದಲ್ಲಿ ಯಾವೆಲ್ಲ ಮನೆಗಳಿರುತ್ತೆ ಆ ಮನೆಯ ಜನರು ಪ್ರತಿ ಬಾರಿ ಮಳೆ ಬಂದಾಗಲೂ ಈ ಮಳೆ ಅವಾಂತರದಿಂದಾಗಿ ಬೇಸತ್ತು ಹೋಗಿದ್ದಾರೆ. ಆ ಮಳೆ ನೀರು ಹರಿದೋಗ್ಲಿಕ್ಕೆ ವ್ಯವಸ್ಥೆಯನ್ನ ಇವರು ಮಾಡಲ್ಲ. ಈ ಸಮಸ್ಯೆಗೆ ಪರಿಹಾರನೇ ಇಲ್ವೇನೋ ಅನ್ನುವಂತ ಮಟ್ಟಕ್ಕೆ ಹೋಗಿದೆ. ಒಂದ್ ಕಡೆ ವಾಹನ ಸವಾರರು ಪರದಾಟವನ್ನ ನಡೆಸಿದ್ರೆ, ಇನ್ನೊಂದ್ ಕಡೆ ಮನೆಗೆ ಹೋದ್ರೂ ಕೂಡ ಅಲ್ಲೂ ನೆಮ್ಮದಿ ಇಲ್ಲ. ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗುತ್ತೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ. ನಾಡ ಹಬ್ಬ ದಸರಾ ನಡುವೆ ಮಳೆ ಅಬ್ಬರಿಸ್ತಾ ಇದೆ. ಅರಮನೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಡ್ಡಿ ಉಂಟಾಗಿದೆ. ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನ, ಪುಸ್ತಕ ಮೇಳ ಸೇರಿ ಹಲವು ಕಾರ್ಯಕ್ರಮಗಳನ್ನ ಮಳೆಯ ನಡುವೆಯೇ ಜನರು ವೀಕ್ಷಣೆಯನ್ನ ಮಾಡ್ತಿದ್ದಾರೆ. ಛತ್ರಿ, ರೈನ್ ಕೋಟ್ ಅನ್ನ ಹಿಡ್ಕೊಂಡು ಕಾರ್ಯಕ್ರಮಗಳ ವೀಕ್ಷಣೆಯನ್ನ ಮಾಡ್ತಿದ್ದಾರೆ. ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಶಾಂತಿನಗರ, ಉದಯಗಿರಿ, ಬನ್ನಿಮಂಟಪ, ಕೆಸರೆ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಮೈಸೂರಲ್ಲೂ ಕೂಡ ಎಡಬಿಡದೆ ಮಳೆ ಸುರಿತಾ ಇದೆ. ವಿಶ್ವವಿಖ್ಯಾತ ದಸರಾ ಹಬ್ಬಕ್ಕೂ ಕೂಡ ಮಳೆಯ ಅಡ್ಡಿ ಉಂಟಾಗಿದೆ. ಆದರೂ ಕೂಡ ಕೆಲವು ಕಾರ್ಯಕ್ರಮ, ಅರಮನೆ ಮುಂಭಾಗದಲ್ಲಿ ದಸರಾದ 9 ದಿನವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಇದನ್ನು ನೋಡೋದಕ್ಕೆ ಸಾವಿರಾರು ಜನ ಅರಮನೆ ಮುಂಭಾಗದಲ್ಲಿ ಸೇರಿರ್ತಾರೆ. ಈ ಬಾರಿಯೂ ಕೂಡ ಸೇರಿದ್ದಾರೆ. ಮಳೆ ಬರ್ತಾ ಇದೆ, ಆದರೂ ಕೂಡ ಛತ್ರಿ, ರೈನ್ ಕೋಟ್ ಸಹಾಯವನ್ನ ಪಡ್ಕೊಂಡು ಮಳೆಯಲ್ಲೇ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಕೆಲವೊಂದು ಕಾರ್ಯಕ್ರಮಗಳು ಈಗಾಗಲೇ ರದ್ದುಪಡಿಸಲಾಗಿದೆ ಮಳೆಯ ಕಾರಣಕ್ಕಾಗಿ.
ಇವತ್ತು ಕೂಡ ಮೈಸೂರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಉದ್ಘಾಟನೆಯಾಗಿದೆ. ಆಹಾರ ಮೇಳವನ್ನು ಉದ್ಘಾಟನೆ ಮಾಡಲಾಗಿದೆ, ಕೃಷಿ ಮೇಳವನ್ನು ಉದ್ಘಾಟಿಸಿದ್ದಾರೆ, ಫಲಪುಷ್ಪ ಪ್ರದರ್ಶನ ಕೂಡ ನಡೀತಾ ಇದೆ. ಸಾವಿರಾರು ಜನರು ದೇಶ ವಿದೇಶಗಳಿಂದ ಮೈಸೂರಿಗೆ ಬರ್ತಾರೆ ದಸರಾ ಹಬ್ಬವನ್ನು ನೋಡಲಿಕ್ಕೆ. ಸದ್ಯಕ್ಕೀಗ ಮೈಸೂರಲ್ಲೂ ಕೂಡ ಮಳೆ ಆರ್ಭಟ ಜೋರಾಗಿದೆ. ಮಳೆಯಲ್ಲಿ ನೆನ್ಕೊಂಡೇ ಕಾರ್ಯಕ್ರಮವನ್ನು ದಸರಾವನ್ನು ವೀಕ್ಷಿಸ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದೆ. ಕೋಲಾರ, ಬಂಗಾರಪೇಟೆ, ಶ್ರೀನಿವಾಸಪುರ ಹಾಗೂ ಮಾಲೂರಿನಲ್ಲಿ ಎಡಬಿಡದೆ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ರಾಗಿ, ಜೋಳ, ತೊಗರಿ, ಅವರೆ ಬೆಳೆಗಳು, ತೋಟಗಳು ಒಣಗಿ ಹೋಗಿವೆ. ಭರ್ಜರಿ ಮಳೆಯಾಗ್ತಿರೋ ಹಿನ್ನೆಲೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದು ವಿದ್ಯುತ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯವಾಗಿದೆ. ಒಂದ್ ಕಡೆ ಮಳೆ ಸುರಿತಾ ಇದೆ. ರಾಜಧಾನಿಯಲ್ಲಿ ಮಳೆಯಿಂದಾಗಿ ಯಾವೆಲ್ಲ ಅವಾಂತರಗಳು ಉಂಟಾಗಿತ್ತು ಅಂತ ನೋಡಿದ್ವಿ. ಆದರೆ ಕೋಲಾರದಲ್ಲಿ ಸಾಕಷ್ಟು ಮಳೆ ಅವಶ್ಯಕತೆ ಇತ್ತು ರೈತರಿಗೆ. ಆದರೆ ಮಳೆ ಬರದೆ ಬೆಳೆಗಳೆಲ್ಲವೂ ಕೂಡ ಒಣಗೋಗುವಂತಹ ಸ್ಥಿತಿಯಲ್ಲಿತ್ತು. ಇಂಥ ಸಂದರ್ಭದಲ್ಲಿ ಕೋಲಾರದಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ. ಇದರಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬೆಳೆಗಳೆಲ್ಲ ಇನ್ನೇನು ಕೆಲವು ಕಡೆ ಅಂತೂ ಬೆಳೆಗಳೇ ಹಾನಿಯಾಗುವಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ. ಆದರೆ ಕೋಲಾರದಲ್ಲಿ ಸಾಧಾರಣ ಮಳೆ ಆಗ್ತಾ ಇದೆ. ಹಾಗಾಗಿ ರೈತರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ವಿಜುವಲ್ಸ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಮೈಸೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಮತ್ತೊಂದು ವಿಜುವಲ್ಸ್ ಅಲ್ಲಿ ಕೋಲಾರದಲ್ಲೂ ಕೂಡ ಮಳೆ ಬರ್ತಾ ಇದೆ. ಮೈಸೂರಿನಲ್ಲೂ ಕೂಡ ಮಳೆ ಸುರಿತಾ ಇದೆ. ಮೈಸೂರಲ್ಲಿ ಸದ್ಯಕ್ಕೆ ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ನಡೀತಾ ಇದೆ. ಸಂಭ್ರಮದಲ್ಲಿದ್ದಾರೆ ಜನರು. ಮಳೆಯ ಅಡ್ಡಿ ಉಂಟಾಗಿದೆ, ಆದರೂ ಕೂಡ ಮಳೆಯನ್ನು ಎಂಜಾಯ್ ಮಾಡಿಕೊಂಡು ದಸರಾ ಕಾರ್ಯಕ್ರಮಗಳನ್ನು ಕೂಡ ವೀಕ್ಷಿಸ್ತಾ ಇದ್ದಾರೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಮಳೆಯಿಂದಾಗಿ ಕೆಸರು ಗದ್ದಿಯಂತಾಗಿದೆ ಮಾರ್ಕೆಟ್. ರಸ್ತೆಗಳೆಲ್ಲ ಕೂಡ ಮಾಯವಾಗಿದೆ. ಸವಾರರು ಅಯೋಮಯ ಪರಿಸ್ಥಿತಿಗೆ ತಲುಪಿದ್ದಾರೆ. ಈಗ ರಾಜಧಾನಿಯಲ್ಲಿ ಮಳೆ ಸುರಿತಾ ಇದೆ. ಅವಾಂತರವೇ ಸೃಷ್ಟಿಯಾಗಿದೆ. ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗ್ಬಿಟ್ಟಿದೆ. ವಾಹನ ಸವಾರರು ಅಯೋಮಯ ಸ್ಥಿತಿಯಲ್ಲಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಮಳೆ ಆಗ್ತಾ ಇದೆ. ಬೆಂಗಳೂರಿನ ಸೆಂಟ್ರಲ್ ಏನಿದೆ, ಕೆಆರ್ ಮಾರ್ಕೆಟ್ ಇರ್ಬೋದು, ಟೌನ್ ಹಾಲ್ ಬಳಿ, ಇಲ್ಲೂ ಕೂಡ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಕೆಆರ್ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚಾಗಿ ವಾಹನ ಸವಾರರು ಸಂಚಾರವನ್ನು ಮಾಡ್ತಿರ್ತಾರೆ. ಮಳೆಯಿಂದಾಗಿ ಅವರ ಸಂಚಾರಕ್ಕೆ ಕೂಡ ಅಡ್ಡಿ ಆಗ್ತಾ ಇದೆ. ರಾಜಧಾನಿಯಲ್ಲಿ ಸುರಿದಂತಹ ಮಳೆ ಅವಾಂತರದ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಸಂಜೆ ಸುರಿದ ಧಾರಾಕಾರ ಮಳೆಗೆ ನಗರದ ರಸ್ತೆಗಳು ಕೆರೆಗಳಂತಾಗಿದೆ. ನಾವೀಗ ಕೆಆರ್ ಮಾರ್ಕೆಟ್ ರಸ್ತೆಯಲ್ಲಿದ್ದೀವಿ. ಈ ಒಂದು ರಸ್ತೆಯಲ್ಲಿ ನೋಡಬಹುದು, ಏನು ಇಡೀ ರಸ್ತೆ ಸಂಪೂರ್ಣವಾಗಿ ಮಳೆ ನೀರಿನಿಂದ ಜಲಾವೃತವಾಗಿದ್ದು ವಾಹನ ಸವಾರರು ಆ ಒಂದು ನೀರಿನಲ್ಲೇ ಹೋಗುವಂತಹ ಪರಿಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿದೆ. ಏನು ಮಾರ್ಕೆಟ್ ಫ್ಲೈಓವರ್ ಬಳಿಯ ಈ ಒಂದು ರಸ್ತೆ ಏನಿದೆ ನೋಡಬಹುದು, ರಸ್ತೆಯಲ್ಲಿ ಸುಮಾರು 100 ಮೀಟರ್ಗೂ ಹೆಚ್ಚು ಒಂದು ನೀರು ಲಾಕ್ ಆಗಿದೆ. ಏನು ರಸ್ತೆಯಲ್ಲಿ ನೀರು ಲಾಕ್ ಆಗಿರೋದ್ರಿಂದ ಬೈಕ್ ಸವಾರರು ಮತ್ತೆ ಆಟೋ, ಕಾರು ಎಲ್ಲರೂ ಕೂಡ ಇದರಲ್ಲೇ ಓಡಾಡುವಂತಹ ಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿದೆ. ರಸ್ತೆಯಲ್ಲಿ ಸುಮಾರು ಅರ್ಧ ಅಡಿಗೂ ಹೆಚ್ಚು ನೀರು ಇಲ್ಲಿ ಸಿಲುಕಿರೋದ್ರಿಂದ ವಾಹನ ಸವಾರರು ಕೂಡ ಇದರಲ್ಲೇ ಪರದಾಡುತ್ತಾ ಏನು ವಾಹನಗಳನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಮತ್ತೆ ಸಾರ್ವಜನಿಕರು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಡಕ್ಕೆ ಆಗದಂತಹ ಪರಿಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿದೆ. ರಸ್ತೆಯಲ್ಲಿ ಜನ ಕೂಡ ಇದರಲ್ಲೇ ನಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಕೂಡ ಕಾಣಬಹುದಾಗಿದೆ. ಯಾಕಂದ್ರೆ ಸುಮಾರು ಅರ್ಧ ಅಡಿಗೂ ಹೆಚ್ಚು ಮಳೆ ನೀರು ಇಲ್ಲಿ ರಸ್ತೆಯಲ್ಲಿ ಲಾಕ್ ಆಗಿದೆ. ಮತ್ತೆ ಓಡಾಡಕ್ಕೂ ಆಗದಂತಹ ಪರಿಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿರೋದು. ಏನು ಸಂಜೆ ಸುಮಾರು 7 ಗಂಟೆ ಸುಮಾರಿಗೆ ಒಂದು ಧಾರಾಕಾರ ಮಳೆ ಸುರಿದ ಪರಿಣಾಮವಾಗಿ ಈ ಒಂದು ಭಾಗದಲ್ಲಿ ಒಂದು ಹೆಚ್ಚಿನ ಒಂದು ಮಳೆ ನೀರು ಬಂದು ಈಗ ರಸ್ತೆಯಲ್ಲಿ ನೀರು ಲಾಕ್ ಆಗಿರೋದು ಕಾಣಬಹುದು. ಈಗಾಗಲೇ ಸುಮಾರು 30 ನಿಮಿಷಗಳಿಂದ ಈ ರೀತಿ ಒಂದು ನೀರು ರಸ್ತೆಯಲ್ಲಿ ಲಾಕ್ ಆಗಿರೋದು ವಾಹನ ಸವಾರರಿಗೆ ಮತ್ತೆ ಇಲ್ಲಿನ ಸ್ಥಳೀಯ ನಿವಾಸಿ ವ್ಯಾಪಾರಿಗಳು ಕೂಡ ಒಂದು ದೊಡ್ಡ ಮಟ್ಟದ ಒಂದು ಅಡಚಣೆ ಉಂಟಾಗಿರೋದು. ಅದರಿಂದ ಆದಷ್ಟು ಬೇಗ ಈ ಒಂದು ನೀರನ್ನ ತೆರವು ಮಾಡಿ ಇಲ್ಲಿ ವಾಹನ ಸವಾರರಿಗೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಡಬೇಕು ಅಂತೇಳಿ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಕ್ಯಾಮೆರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ನೋಡಿ, ನಾವು ಗಮನಿಸ್ತಾ ಇದೀವಿ, ಇದು ಕೆಆರ್ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಮಳೆ ಬಂದಂತಹ ಸಂದರ್ಭದಿಂದಾಗಿ ವಾಹನ ಸವಾರರು ಪರದಾಟವನ್ನು ನಡೆಸುವಂತಾಗಿದೆ. ಸಂಜೆಯಿಂದಲೂ ಕೂಡ ಭಾರೀ ಮಳೆ ಸುರಿತಾ ಇದೆ. ನಗರದ ಹಲವೆಡೆ ರಸ್ತೆಗಳೆಲ್ಲವೂ ಕೂಡ ಮಳೆ ನೀರಿನಿಂದಾಗಿ ಜಲಾವೃತವಾಗ್ಬಿಟ್ಟಿದೆ, ಕೆರೆ ಥರ ಆಗ್ಬಿಟ್ಟಿದೆ. ಹೆದ್ದಾರಿ ನೀರಲ್ಲಿ ಕಾರು, ಆಟೋ, ಬೈಕ್ಗಳೆಲ್ಲ, ಬಸ್ಗಳೆಲ್ಲ ಕೂಡ ಸಂಚರಿಸ್ತಾ ಇದ್ದಾವೆ. ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸಿಟಿ ಸೆಂಟ್ರಲ್ ಆಗಿರೋದ್ರಿಂದ ಕೆಆರ್ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ವಾಹನ ಸವಾರರು ಇರ್ತಾರೆ.
ಇಂತಹ ಸಂದರ್ಭದಲ್ಲಿ ಮಳೆ ಆಗಿರುವಂತಹ ಇದರಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ವಿಜಯನಗರದ ಪಾಲಿಕೆ ಬಜಾರ್ನಲ್ಲಿ ಮಳೆ ನೀರು ಸೋರ್ತಾ ಇರುವಂತಹ ದೃಶ್ಯ ಲಭ್ಯವಾಗಿದೆ. ನೋಡಿ, ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ವಿಜಯನಗರದ ಪಾಲಿಕೆ ಬಜಾರ್ ಇದು. ಪಾಲಿಕೆ ಬಜಾರ್ನಲ್ಲಿ ಯಾವ ರೀತಿ ಅಧ್ವಾನ ಉಂಟಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಅತಿ ಹೆಚ್ಚಾಗಿ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ಪಾಲಿಕೆ ಬಜಾರೇ ಸೋರ್ತಾ ಇದೆ, ಮಳೆ ನೀರಿಗೆ ಸೋರ್ತಾ ಇದೆ. ಯಾವ ರೀತಿಯಾಗಿ ಅಲ್ಲಿ ಕಾಮಗಾರಿಯನ್ನ ಮಾಡಿದ್ರು ಅನ್ನೋಂಥದ್ದನ್ನ ನಾವು ಯೋಚನೆ ಮಾಡ್ಬೇಕು ಇವಾಗ. ಮಳೆ ನೀರಿಗೆ ಪಾಲಿಕೆ ಬಜಾರ್, ವಿಜಯನಗರದ ಪಾಲಿಕೆ ಬಜಾರ್ನಲ್ಲಿ ಸೋರಿಕೆ ಉಂಟಾಗಿದೆ. ಸಾಮಾನ್ಯವಾಗಿ ಈಗ ಅಲ್ಲಿರುವಂತಹ ಜನರಿಗೂ ಕೂಡ ಆತಂಕ ಹೆಚ್ಚಾಗಿರುತ್ತೆ.